ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಈಗ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕೋಬೇಕು. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಮೆಣಸು, ಅರಿಶಿಣ, ಹಾಗೆ ಒಂದೆರಡು ಚಕ್ಕೆ ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆ ಜಜ್ಜಿರುವಂಥ ಶುಂಠಿನ ಹಾಕ್ಕೊಂಡು ಅದನ್ನು ನೀಟಲ್ಲಿ ಎಣ್ಣೆಲಿ ಫ್ರೈ ಮಾಡಿಕೊಂಡು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಹೆಚ್ಕೊಂಡಿರುವಂಥ ಈರುಳ್ಳಿ ಇದನ್ನೆಲ್ಲನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಆ ಕೆಂಪಾಗೋವರೆಗೂ ಅದನ್ನು ತಳ ಹಿಡಿದಿರೋ ಹಾಗೆ, ಶುಂಠಿ ಹಾಕಿದ್ದೀವಲ್ಲ ಸೊ ತಳ ಹಿಡಿಯುತ್ತೆ, ಆ ತಳ ಹಿಡಿಯೋದ್ರ ಹಾಗೆ ಸ್ವಲ್ಪ ಅದನ್ನು ಕೈ ಆಡಿಸಿ ಹಾಗೆ ಲೆಡ್ನ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡ್ ಬಿಟ್ಟು ಮತ್ತೆ ಅದನ್ನು ಕೈ ಆಡಿಸ್ಕೊಂಡು ಸ್ವಲ್ಪ ಟೊಮೆಟೊ, ಕಟ್ ಮಾಡಿರುವಂಥ ಟೊಮೆಟೊನ ಹಾಕಬೇಕು. ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕೆಂದರೆ ಟೊಮೆಟೊ ಬೇಗ ಬೇಯುತ್ತೆ ಹಾಗೆ ಮೆತ್ತಗಾಗುತ್ತೆ. ಅದನ್ನೆಲ್ಲನೂ ಕೈ ಆಡಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ಮಿನಿಟ್ಸ್ ಹಾಗೆ ಬಿಡಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಮತ್ತು ಇದನ್ನೆಲ್ಲ ಕೈ ಆಡಿಸಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಮತ್ತೆ ಹಾಗೆ ಲೆಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಇವಾಗ ಅದನ್ನು ತೆಗೆದು ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗಿದೆ, ನೀಟಾಗಿ ಬೇಯ್ತಾ ಇದೆ. ನಾನು ಮುಂಚೆನೇ ಹುಣಸೆಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಈಗ ಹುಣಸೆ ನೀರನ್ನ ಅದಕ್ಕೆ ಸೇರಿಸಿ ಸಾಂಬಾರು ಪೌಡರ್ನ ಒಂದು 2 ಸ್ಪೂನ್ ಹಾಕಿ, ಹಾಗೆ ಗರಂ ಮಸಾಲ ಪೌಡರ್ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಎರಡನ್ನೂ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀರನ್ನ ಹಾಕಿ ನೋಡಿ, ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀರು ಅಷ್ಟು ನೀರನ್ನು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಫ್ಲೇಮ್ನ ಸ್ವಲ್ಪ ಹೈ ಮಾಡಿ ಹಾಕಬೇಕು. ಈಗ ಕುದೀತಾ ಇದೆ. ಕಸ್ತೂರಿ ಮೇಥಿನ ಹಾಕಿ ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯ್ತಾ ಇದೆ. ಬೇಯ್ತಾ ಇರಬೇಕಾದ್ರೆ ಹಾಗೆ ಸ್ಪೂನ್ ತೊಗೊಂಡು ಕೈ ಆಡಿಸ್ತಾ ಇರಬೇಕು, ತಳ ಅಂಟಬಾರ್ದು ಅಂತ. ಇವಾಗೆಲ್ಲ ನೀಟಾಗಿ ಬೆಂದಿದೆ. ಮತ್ತಿನ್ನೊಂದು ಸಲ ಚೆಕ್ ಮಾಡ್ಕೋತೀನಿ, ಮಿಕ್ಸಪ್ ಆಗಿದೆ ಅಂತ ಗೊತ್ತಾಯ್ತು ಇವಾಗ. ಸೊ ಈಗ ಫ್ಲೇಮ್ನ ಕಮ್ಮಿ ಮಾಡಿ 2 ಮೊಟ್ಟೆನ ಒಡೆದು ಬೇರೆ ಬೇರೆ ಸೈಡ್ ಬಿಟ್ಕೋತೀನಿ, ಕಲಿಸ್ಬಾರ್ದು ಮೊಟ್ಟೆ. ಸೊ ಹಾಗೆ ನೀಟಾಗಿ ಬಿಟ್ಬಿಟ್ಟು ಅದನ್ನು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ತೀನಿ. ಒಂದು 2 ನಿಮಿಷ ಆದಮೇಲೆ ಮತ್ತೆ ಪ್ಲೇಟ್ ತೆಗೆದು ಅದನ್ನು ನೀಟಾಗಿ ಒಡಿದೇ ಇರೋ ಥರ ತಿರುಗಿಸ್ಬೇಕು, ಯಾಕೆಂದರೆ ಒಂದು ಸೈಡ್ ಬೆಂದಿರುತ್ತೆ, ಇನ್ನೊಂದು ಸೈಡ್ ಬೆಂದಿರಲ್ಲ. ಸೊ ಮತ್ತೆ ತಿರುಗಿಸಾದ್ಮೇಲೆ ಮತ್ತೆ ಪ್ಲೇಟ್ ಮುಚ್ಚಿ ಮತ್ತೆ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸ್ತೀನಿ ಅದನ್ನು. ಇವಾಗ ನೋಡಿ ತೆಗೆದಿದ್ದೀನಿ, ನೀಟಾಗಿ ಬೆಂದಿದೆ. ಸೊ ಈಗ ಮತ್ತೆ ಡಿವೈಡ್ ಮಾಡಿಕೊಂಡೆ, ಅದನ್ನು ಹೊಡೆದಿಲ್ಲ, ಯಾಕೆಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅದು, ಆ ಥರ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಉದುರಿಸಿ ಮತ್ತೆ ಮುಚ್ಚಳನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಮತ್ತೆ ಲೋ ಫ್ಲೇಮಲ್ಲಿಟ್ಟು ಅದನ್ನು ಬೇಯಿಸ್ತೀನಿ. ಈಗ ನೀಟಾಗಿ ಬೇಯ್ತಾ ಇದೆ. ಆಲ್ಮೋಸ್ಟ್ ನಾನು ಮಾಡಿರುವಂಥ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಸೊ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸಿದೆ. ಈಗ ಸಪ್ರೇಟಾಗಿ ಮುದ್ದೆ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಮುದ್ದೆ ಹೊಗೆ ಬರ್ತಾ ಇದೆ, ನೋಡೋದಕ್ಕೆ ಬಾಯಿ ನೀರು ಬರ್ತಾ ಇದೆ. ಹಾಗೆ ಮೊಟ್ಟೆನ ತೆಗೆದು ಹಾಕ್ಕೊಂಡೆ, ನೀಟಾಗಿ ಹೊಡೆದಿಲ್ಲ ಅದು. ಇವಾಗ ನೀಟಾಗಿ ನಾವು ತಿನ್ನೋದಕ್ಕೆ ರೆಡಿಯಾಗಿದೆ ನಮ್ಮ ಮೊಟ್ಟೆ.